ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಈಗ ದೇಶದ ತುಂಬ ವಿಶೇಷವಾಗಿ ಎಕ್ಸಿಟ್ ಪೋಲದ ಹವಾ. ಎಕ್ಸಿಟ್ ಪೋಲ್ ಏನು ಹೇಳ್ತದೆ, ಏನಿಲ್ಲ, ಯಾರು ಯಾವ ರೀತಿಯಾಗಿ ಎಕ್ಸಿಟ್ ಪೋಲನ್ನು ಮಾಡಿದಾರ ಅನ್ನುವಂಥದ್ದು ಗಮನಿಸಿದಾಗ ರಾಷ್ಟ್ರ ಮಟ್ಟದ ಬದಿಗಿರಲಿ, ನಮ್ಮ ರಾಜ್ಯದ ಮೊದಲು ಕರ್ನಾಟಕದ ಮಟ್ಟಿಗೆ ವಿಚಾರ ಮಾಡೋದಾದ್ರೆ ಈ ಎರಡೂ ಕಡೆ, ಒಂದು ಬಾಗಲಕೋಟೆ, ಇನ್ನೊಂದು ದಕ್ಷಿಣ ದಾವಣಗೆರೆ, ಯಾರು ಗೆಲ್ಬೋದು ಅಂತ ಸಹಜವಾಗಿ ಈ ಎಕ್ಸಿಟ್ ಪೋಲ್ ಮಾಡಿದವರ ಒಂದಿಷ್ಟು ಹಿಸ್ಟ್ರಿಯನ್ನು ನೋಡಿದಾಗ, ಅವರ ಅಭಿಪ್ರಾಯ ನೋಡಿದಾಗ ಮೋಸ್ಟ್ಲಿ ಎರಡೂ ಕಡೆ ಕಾಂಗ್ರೆಸ್ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ಕಂಡು ಬರ್ತಾಯಿದೆ. ಆದರೆ ಇದು ನಿಜಾನ ಅಂತೇಳಿ, ಯಾಕೆಂದ್ರೆ ಮೊದಲನೇದಾಗೆ ದಾವಣಗೆರೆ, ದಕ್ಷಿಣ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಗೆಲ್ಲಬಲ್ಲನ BJP ವಿರುದ್ಧ ಅನ್ನುವಂಥದ್ದು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ನಿಂತಿದ್ದರು BJPಯಿಂದ, ಹೊಸಬರು, ಜನಸಾಮಾನ್ಯರು, ಮತ್ತು ಅದರಲ್ಲೂ ಒಂದು ಆದಿವಾಸಿ ಸಮುದಾಯದಿಂದ ಬಂದಂಥವರು ಗೆಲ್ಲಬಲ್ಲರ, ಅದು ಬಲಿಷ್ಠ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ, ಅಂದರೆ ಅವರ ಮೊಮ್ಮಗಳ ವಿರುದ್ಧ ಗೆಲ್ತಾರ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಈಗ ಆರಂಭ ಹಂತದ ಈ ಎಕ್ಸಿಟ್ ಪೋಲ್ಗಳು ಇಲ್ಲ ಅಂತ ಹೇಳ್ತಾ ಇದ್ದಾವೆ. ಯಾಕಂದರೆ ಮುಸ್ಲಿಮರಲ್ಲಿ ಓಟ್ ಹೊಡೆದು ಇದ್ದಾವೆ 12 ಭಾಗಗಳಾಗಿ ಅಂತೇಳಿ. ಅದರಲ್ಲೂ ಶಾಮನೂರು ಶಿವಶಂಕರಪ್ಪನವರ ಮನೆತನದ ಬಗ್ಗೆ ಗೌರವ ಇದ್ದಂಥ ಮುಸ್ಲಿಮ್ಸ್ ಮತ ಈ ಸಮರ್ಥಗೆ ಹಾಕಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಸಮರ್ಥ ಕೂದಲೆಳೆ ಅಂತ ಗೆಲ್ತಾರ. ಮತ್ತು ಲಿಂಗಾಯತ್